ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅನು ಮಾತಾಡ್ತಾ ಇರೋದು. ಸೊ ಇವತ್ತಿನ ಸ್ಪೆಷಲ್ ಬಂದು ವಿಡಿಯೋ ಆಲ್ರೆಡಿ ನೋಡ್ತಾ ಇದ್ದೀರಾ, ಎಗ್ ಬಿರಿಯಾನಿ. ಸೊ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದು. ನಾನು ಆ್ಯಕ್ಚುಲಿ ಯಾವಾಗಲೂ ಎಗ್ ಮಸಾಲೆ ಇಟ್ಟು ಮಾಡ್ತಾ ಇದ್ದೆ ರೈಸ್ನ. ಈ ಸಲ ನಾನೇನು ಮಸಾಲೆ ರುಬ್ದಿರ ಮಾಡಿರೋದು, ಕೇವಲ 10 ನಿಮಿಷದಲ್ಲಿ ತಯಾರಾಗಿರುವಂತಹ ಎಗ್ ಬಿರಿಯಾನಿ. ಹೇಗೆ ಮಾಡಬೇಕು ಅಂತ ರೆಸಿಪೀಸ್ನ ತೋರಿಸ್ತೀನಿ. ಒನ್ಸ್ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಎಗ್ ಬಿರಿಯಾನಿ ಮಾಡೋದಕ್ಕೆ ಈಗ 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 10 ಮೆಣಸಿನ್ಕಾಯಿ ಇದೆ. ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ನೀವು ಹಾಕ್ಕೋಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಅರಿಶಿನ ಹಾಕಿ ಮೊದಲೇ ರುಬ್ಬಿಟ್ಕೊಂಡಿರ್ತೀನಿ. ಸೊ ಅದರಿಂದ ಇದು ನಿಮಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಅಂದರೆ ನಮ್ಮ ಕೈಯಲ್ಲಿ 1 ಹಿಡಿ ಆಗೋಷ್ಟು, ಆ್ಯಂಡ್ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಇರುವಂಥದ್ದು ಮೀಡಿಯಮ್ 2 ಟೊಮೊಟೊ ತೊಗೊಂಡಿದ್ದೀನಿ. ಬಿರಿಯಾನಿ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು ಎಲ್ಲ ಥರನೂ ಬಿರಿಯಾನಿ ಸ್ಪೈಸಸ್ ತೊಗೊಂಡಿದ್ದೀನಿ. ನಾನಿಲ್ಲಿ 10 ಮೊಟ್ಟೆ ಹಾಕಿ 3 ಜನಕ್ಕಾಗುವಷ್ಟು ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಈಗ ಕುಕ್ಕರ್ಗೆ ನಾನು ಫಸ್ಟು ಎಗ್ನ ಹಾಕಿ ಅದಕ್ಕೆ ಆಯಿಲು, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಡ್ತೀನಿ. ತೋರಿಸ್ತೀನಿ ಹೇಗೆ ಅಂತ. ಎಗ್ನ ನಾವು ಡೈರೆಕ್ಟಾಗಿ ಹಾಕಂಗಿಲ್ಲ. ಸೊ ಇದು ಒಂಥರ ಒಳಗಡೆ ಏರ್ ತುಂಬಿರೋದ್ರಿಂದ ನಾವು ಹುರಿಯುವಾಗ ಸೌಂಡ್ ಬರುತ್ತೆ, ಇಲ್ಲ ಬ್ಲಾಸ್ಟ್ ಆದಂಗೆ ಆಗುತ್ತೆ, ಮುಖಕ್ಕೆ ಸಿಡಿಯುತ್ತೆ. ಸೊ ಅದರಿಂದ ಈ ರೀತಿ ನಾವು ಎಗ್ನ ಕ್ಲೀನಾಗಿ ಈ ರೀತಿ ನಾವು ಜಸ್ಟ್ ಹಿಂಗೆ ಒಂದು 4-5 ಕಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ನಾವು ಫ್ರೈ ಮಾಡ್ಕೋಬಹುದು. ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅರಿಶಿನ, ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಬಿರಿಯಾನಿ ಮಸಾಲ 1/4 ಟೇಬಲ್ ಸ್ಪೂನ್, ಎಗ್ ಒಂದೊಂದೇ, ಸೊ ಈ ರೀತಿ ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 3 ನಿಮಿಷ ಜಸ್ಟ್ ನಾವು ಅದನ್ನು ಮಿಕ್ಸಪ್ ಮಾಡ್ಕೋಬೇಕಾಗತ್ತೆ. ಒಳಗಡೆ ಮಸಾಲೆ ಎಲ್ಲ ಹಿಡ್ಕೊಳ್ಳೋದು. ಜಸ್ಟ್ ಈ ಥರ ಫ್ರೈ ಮಾಡ್ಕೋಬೇಕಷ್ಟೇ ಆಯಿಲ್ನ. ಎಗ್ಗಿಗೆ ಕಂಪ್ಲೀಟಾಗಿ ಕೋಟೆಡ್ ಆಗಿದೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸಾಕು, ಇಷ್ಟ ಆಗಿರೋದು. ಸೊ ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಆಯಿಲ್ಗೆ ನಾನು ಇನ್ನೂ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಬಿರಿಯಾನಿ ಸ್ಪೈಸಸ್, ಕಸೂರಿ ಮೇಥಿನ ಈಗಲೇ ಹಾಕೋ ಆಗಿಲ್ಲ, ಲಾಸ್ಟಲ್ಲಿ ಹಾಕಬೇಕು. ಸ್ಮಾಲ್ ಮಿಕ್ಸ್ಚರ್. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್, ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು, ಟೊಮ್ಯಾಟೊ, ಬಿರಿಯಾನಿ ಮಸಾಲ ಪೌಡರ್ 2 ಸ್ಪೂನ್, ವಾಶ್ ಮಾಡಿಟ್ಕೊಂಡಿರುವಂಥ ಪುದೀನ ಮತ್ತು ಕರಿಬೇವು ಸ್ವಲ್ಪ ಮಟ್ಟಿಗೆ ಮಾತ್ರ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಲಾಸ್ಟ್ ಸ್ವಲ್ಪ ಹಾಕ್ತೀನಿ. ಅದರಿಂದ ಅಕ್ಕಿ ವಾಶ್ ಮಾಡಿಟ್ಕೊಂಡಿರುವಂಥ, ನಾನಿಲ್ಲಿ 1.5 ಗ್ಲಾಸ್ ನಮ್ಮ ಮನೆ ಅಳತೆ ಇಟ್ಕೊಂಡಿರ್ತೀವಿ ಗ್ಲಾಸು. ಸೊ ಅದರ ಅಳತೆ ಅನುಗುಣಸಾರವಾಗಿ ನಾನು 1.5 ಗ್ಲಾಸ್ನ ಹಾಕ್ಕೊಂಡಿದ್ದೀನಿ. ಸೊ ಮಸಾಲೆ ಕಂಪ್ಲೀಟಾಗಿ ರೈಸ್ಗೆ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಅದೇ ಅಳತೆಗೆ 1.5 ಗ್ಲಾಸ್ಗೆ 1 ಗ್ಲಾಸ್ಗೆ 2 ಗ್ಲಾಸ್ ಅನ್ನೋಂಗೆ 3 ಗ್ಲಾಸ್ ನೀರನ್ನ ಹಾಕೋತೀನಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿ. ಕಸೂರಿ ಮೇಥಿ ನಾವೀಗ ಇದನ್ನೆಲ್ಲ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋ ಹಾಗಿಲ್ಲ, ಹಾಗೆ ಬಿಟ್ಬಿಡ್ಬೇಕು. ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಟಿರೋ ಸಣ್ಣಗೆ ಹೆಚ್ಚಾಗಿ ಅರ್ಧ ತೋರಿಸಿದ್ನಲ್ವಾ ಅದ್ರಲ್ಲಿ ಆಗ್ಲೇ ಅದ್ರಲ್ಲಿ ಅದು. ಮೊಟ್ಟೆಗಳು ಮಿಕ್ಸ್ ಮಾಡೋ ಹಾಗಿಲ್ಲ, ಜಸ್ಟ್ ಹಾಕಿ ಬಿಟ್ಬಿಡ್ಬೇಕು. ಉಳಿದಿರುವಂತ ಎಣ್ಣೆ ಕೂಡ ಹಾಕ್ತಾ ಇದೀನಿ ಇದಕ್ಕೇನೆ. ನಿಮಗೆ ಬೇಕು ಅಂದ್ರೆ ಇದ್ರ ಮೇಲೆ ತುಪ್ಪ ಈ ರೀತಿ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲು ಅಥವಾ 2 ವಿಸಿಲ್ ಬಂದ್ರೆ ಸಾಕು. ನಮ್ಮಲ್ಲಿ ಬೇಗ ಬೇಯುತ್ತೆ, ಅದರಿಂದ ನಾನು ನಮ್ಮ ಕುಕ್ಕರಲ್ಲಿ 1 ವಿಸಿಲ್ ಮಾತ್ರ ಕೂಗಿಸ್ತೀನಿ. ವಿಸಿಲ್ ಆಗಿದೆ, ಸೊ ನಾನು 1 ವಿಸಿಲ್ ತಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಎಗ್ಸ್ ಎಲ್ಲ ನೋಡಿ ಹಾಗೆ ಇದೆ. ಜಸ್ಟ್ ಒಂದು ಮಿಕ್ಸಪ್ ತಗೋತಾ ಇದ್ದೀನಿ ಲೈಟಾಗಿ, ಬಿಕಾಸ್ ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿಯಾದಂತಹ ಎಗ್ ಬಿರಿಯಾನಿ ರೆಡಿಯಾಗಿದೆ. ಸೊ ರುಚಿ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಸಕ್ಕದಾಗಿದೆ ರುಚಿ ಮಾತ್ರ. ಸೊ ಒನ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.